ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಕಾಂತಾರ ಸಿನಿಮಾವನ್ನ ವೀಕ್ಷಣೆ ಮಾಡಿದಂತ ಪರಿಯ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅನುಭವ, ಒಂದಿಷ್ಟು ಅನಿಸಿಕೆಯನ್ನ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಕಾಂತಾರ ಸಿನಿಮಾ ಯಾವಾಗ ತನ್ನ ಬುಕ್ಕಿಂಗ್ ಅನ್ನು ಓಪನ್ ಮಾಡಿತ್ತೋ ಅವತ್ತೇ ಟಿಕೆಟ್ ಬುಕ್ ಮಾಡಿದ್ವಿ. ಆರಂಭದಲ್ಲಿ ಈ ಸಿನಿಮಾವನ್ನ ಪ್ರೀಮಿಯರ್ ಶೋ ನಲ್ಲಿ ನೋಡ್ಬೇಕಂತ ಇದ್ವಿ, ಅಂದ್ರೆ ಸಿನಿಮಾ ರಿಲೀಸ್ ಆಗುವುದಕ್ಕೂ ಹಿಂದಿನ ದಿನ. ಟಿಕೆಟ್ ಬುಕ್ಕಿಂಗ್ ಓಪನ್ ಆದಾಗ ಪ್ರೀಮಿಯರ್ ಬುಕ್ಕಿಂಗ್ ಓಪನ್ ಆಗಿರ್ಲಿಲ್ಲ. ಸಂತೋಷ್ ಮುಖ್ಯ ಚಿತ್ರಮಂದಿರದಲ್ಲಿ ಈ ಸಿನಿಮಾವನ್ನ ವೀಕ್ಷಣೆ ಮಾಡಬೇಕು ಅಂತ ಇದ್ರೂ ಕೂಡ ಕೊನೆ ಕ್ಷಣದಲ್ಲಿ ಆಗಿಲ್ಲ. ಆರಂಭದಲ್ಲಿ ಟಿಕೆಟ್ ಯಾವಾಗ ಬುಕ್ಕಿಂಗ್ ಓಪನ್ ಆಯ್ತು ಆ ಮಟ್ಟದ ವಾವ್ ಅನ್ನುವ ರೆಸ್ಪಾನ್ಸ್ ಇರಲಿಲ್ಲ. ಒಂದಿಷ್ಟು ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳಲ್ಲಿ ಫಾಸ್ಟ್ ಫಿಲ್ಲಿಂಗ್ ಆಗ್ತಾ ಇತ್ತು ಬಿಟ್ರೆ ಎಲ್ಲೂ ಕೂಡ ಸೋಲ್ಡ್ ಔಟ್ ಆಗಿರ್ಲಿಲ್ಲ. ಕೊನೆ ಕ್ಷಣದಲ್ಲಿ ಒಂದಿಷ್ಟು ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳು ಹಾಗೆ ಒಂದಿಷ್ಟು ಬೆರಳೆಣಿಕೆಯ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳು ಹೌಸ್ಫುಲ್ ನಲ್ಲಿ ಪ್ರೀಮಿಯರ್ ಶೋ ನಡೆದವು. ಕೊನೆಯದಾಗಿ ಮತ್ತಿಕೆರೆ ಜೆಪಿ ಪಾರ್ಕ್ ಹತ್ರ ಇರುವಂತಹ ಮುರಳಿಗೋಕುಲ ಚಿತ್ರಮಂದಿರದಲ್ಲಿ ಟಿಕೆಟ್ ಬುಕ್ಕಿಂಗ್ ಮಾಡಿದ್ವಿ. ಬೆಳಗ್ಗೆ 6:30 ಫ್ಯಾನ್ ಶೋ. ಆರಂಭದಲ್ಲಿ ಅನ್ಕೊಂಡಿದ್ವಿ ಎಲ್ಲ ಫುಲ್ ಆಗುತ್ತೆ ಹಾಗೆ ಹೇಗೆ ಅಂತ, ಆದ್ರೆ ಫುಲ್ ಆಗಿರ್ಲಿಲ್ಲ. ಚಿತ್ರಮಂದಿರ ಅರ್ಧಕ್ಕರ್ಧ ಖಾಲಿ ಇತ್ತು. ಚಿತ್ರಮಂದಿರಕ್ಕೆ ಹೋದ್ರೆ ಅಲ್ಲಿ ಆನ್ಲೈನ್ ಬುಕ್ಕಿಂಗ್ ಅಂತ ಕೇಳಿದ್ರು. ಹೌದು ಅಂತ. ಯಾಕೆ ಸರ್ ಮಾಡಿದ್ರಿ, ಇಲ್ಲಿ ಕೌಂಟರ್ ಅಲ್ಲೇ ಇತ್ತಲ್ಲ ಟಿಕೆಟ್, ಹೌಸ್ಫುಲ್ ಏನಿಲ್ಲ ಅಂತ ಅವ್ರು ಹೇಳಿದ್ರು. ಆದ್ರೂ ಬೆಳಗ್ಗೆ 6:30 ಪ್ರದರ್ಶನಕ್ಕೆ ಅದು ತೆಲುಗು ಸೆಂಟರ್ಗೆ ಪ್ರೇಕ್ಷಕರು ಜಮಾಯಿಸಿದ್ರು. ನಿಮ್ಗೆಲ್ಲ ಗೊತ್ತಿರುವಂತೆ ಮುರಳಿ ಚಿತ್ರಮಂದಿರ ತೆಲುಗು ಸೆಂಟರ್. ತೆಲುಗಿನ ಅದೆಂತ ಸಿನಿಮಾ ಬಂದ್ರು ಕೂಡ ಈ ಚಿತ್ರಮಂದಿರದಲ್ಲಿ ತೆರೆ ಕಾಣುತ್ತೆ. ಇತ್ತೀಚೆಗೆ ಕನ್ನಡದ ಸ್ಟಾರ್ ನಟರ ಸಿನಿಮಾಗಳು ರಿಲೀಸ್ ಆಗುತ್ತೆ. ಬೆಳಗ್ಗೆ 6:30 ಶೋ ಇರುತ್ತೆ. ಸಿನಿಮಾ ಆರಂಭವಾಯಿತು. ತುಂಬಾನೇ ಅತ್ಯದ್ಭುತವಾಗಿತ್ತು. ಸಿನಿಮಾದ ರಿವ್ಯೂ ಕೊಡ್ತಾ ಇಲ್ಲ, ಯಾಕಂತ ಹೇಳಿದ್ರೆ ಎಲ್ಲರೂ ಕೂಡ ಆಲ್ಮೋಸ್ಟ್ ನೋಡಿ ಆಗಿದೆ, ಎಲ್ಲರೂ ಕೂಡ ರಿವ್ಯೂ ಕೊಟ್ಟಾಗಿದೆ. ಸಿನಿಮಾ ಅತ್ಯದ್ಭುತ ಅಂತ ಹೇಳಿ ಆಗಿದೆ, ಎಲ್ಲರೂ ಕೂಡ ಗೊತ್ತಿರುವಂತದ್ದೇ. ಕಾಂತಾರ ಪಾರ್ಟ್ 1ಗಿಂತ ಈ ಸಿನಿಮಾ ತುಂಬಾನೇ ಚೆನ್ನಾಗಿದೆ, ಅಪ್ಗ್ರೇಡ್ ಆಗಿದೆ. ಫಸ್ಟ್ ಹಾಫ್ ಅಲ್ಲಿ ಒಂದಿಷ್ಟು ಹಾಸ್ಯ ಅದು ಇದು ಅಂತೇಳಿ ಹೋಗುತ್ತೆ, ತುಂಬಾ ಎಂಟರ್ಟೈನ್ಮೆಂಟ್ ಆಗಿದೆ. ಸ್ವಲ್ಪ ಲ್ಯಾಗ್ ಅಂತ ಅನ್ಸುತ್ತೆ, ಅದೇನು ದೊಡ್ಡ ವಿಚಾರ ಅಲ್ವೇ ಅಲ್ಲ. ಸೆಕೆಂಡ್ ಹಾಫ್ ಇದೆಯಲ್ಲ, ಅದು ಮುಗಿಯೋದು ಗೊತ್ತೇ ಆಗಲ್ಲ. ತುಂಬಾನೇ ಅತ್ಯದ್ಭುತವಾಗಿದೆ. ಮ್ಯೂಸಿಕ್ ಅಂತೂ ಎಕ್ಸಲೆಂಟ್, ಸಿನಿಮಾಟೋಗ್ರಫಿ ಅಂತೂ ಅತ್ಯದ್ಭುತ, ಪ್ರತಿಯೊಂದು ಕೂಡ ತುಂಬಾನೇ ಚೆನ್ನಾಗಿದೆ. ಆದ್ರೆ ಹೇಳಿಕೊಳ್ಳುವಂತ ಹಾಡು ಯಾವುದೂ ಇಲ್ಲ. ಕಾಂತಾರ ಸಿನಿಮಾ ಏನಿದೆ 2022ರಲ್ಲಿ ತೆರೆಕಂಡ ಆ ಕಾಂತಾರ ಸಿನಿಮಾದ 2 ಹಾಡುಗಳು ಈ ಸಿನಿಮಾದಲ್ಲಿದೆ, ಅದೇ ಹೈಲೈಟ್. ಅದನ್ನು ಬಿಟ್ರೆ ಹಾಡು ಹೇಳಿಕೊಳ್ಳುವಂಥದ್ದು ಅಂದ್ರೆ ಆ ಕಾಂತಾರದಲ್ಲಿ ಸಿಂಗಾರ ಸಿರಿಯ ಹಾಡಿತ್ತಲ್ಲ, ಆ ಮಟ್ಟದ ಹಾಡು ಇದರಲ್ಲಿ ಇಲ್ಲ. ಅದೇನು ದೊಡ್ಡ ವಿಚಾರ ಕೂಡ ಅಲ್ಲ. ಸಿನಿಮಾ ಅನ್ನೋದಿದೆಯಲ್ಲ, ಅದು ಪಕ್ಕಾ ಪೈಸಾ ವಸೂಲಿಯಾಗಿದೆ. ಸಿನಿಮಾವನ್ನ ವೀಕ್ಷಣೆ ಮಾಡಿದ ಪ್ರತಿಯೊಬ್ರು ಕೂಡ ಅತ್ಯದ್ಭುತ ಅಂತ ಹೇಳ್ತಾ ಇದ್ದಾರೆ. 10ಕ್ಕೆ 10 ಮಾರ್ಕ್ಸ್ ಕೊಡುವಂತ ಸಿನಿಮಾ ಇದು. ಬೆಳಿಗ್ಗೆ 6:30ಕ್ಕೆ ಶುರುವಾದಂತ ಸಿನಿಮಾ ಬಿಡಬೇಕಾದ್ರೆ 9:30 ಆಗಿತ್ತು. ಅದಾದ ಬಳಿಕ ಆಗಿರೋದು ಇತಿಹಾಸ. ಯಾಕಂತ ಹೇಳಿದ್ರೆ ಆ ತನಕ ಸಂತೋಷ್ ಮುಖ್ಯ ಚಿತ್ರಮಂದಿರದಲ್ಲೂ ಕೂಡ ಹೌಸ್ಫುಲ್ ಆಗಿರ್ಲಿಲ್ಲ. ಬೆಳಗ್ಗೆ ಸುಮಾರು 10 ಗಂಟೆಯಷ್ಟರ ಹೊತ್ತಿಗೆ ಕಾಂತಾರದ ಎಲ್ಲಾ ಟಿಕೆಟ್ಗಳು ಸೋಲ್ಡ್ ಔಟ್ ಆಯ್ತು. ಒಂದಿಷ್ಟು ಚಿತ್ರಮಂದಿರಗಳು ಕಾಂತಾರ ಜೊತೆಗೆ ಮತ್ತೊಂದು ಸಿನಿಮಾವನ್ನ ಪ್ರದರ್ಶನ ಮಾಡ್ತಾ ಇದ್ರು. ಆ ಸಿನಿಮಾವನ್ನ ಕಿಕ್ಔಟ್ ಮಾಡಿ ಸಂಪೂರ್ಣವಾಗಿ 5ಕ್ಕೆ 5 ಪ್ರದರ್ಶನದಲ್ಲೂ ಕೂಡ ಕಾಂತಾರ ಸಿನಿಮಾವನ್ನೇ ಪ್ರದರ್ಶನ ಮಾಡುವಂತಾಯಿತು. ಈ ಮುರಳಿಗೋಕುಲ ಚಿತ್ರಮಂದಿರ ಇದೆಯಲ್ಲ, ಈ ಮುರಳಿಗೋಕುಲ ಚಿತ್ರಮಂದಿರದಲ್ಲೂ ಕೂಡ ಓಜಿ ಸಿನಿಮಾ 2ನೇ ವಾರದ ಪ್ರದರ್ಶನವನ್ನ ಕಾಣಬೇಕಾಗಿತ್ತು. ಆದ್ರೆ ಆ ಸಿನಿಮಾವನ್ನ ಕಿಕ್ಔಟ್ ಮಾಡಿ ಇದೀಗ ಸಂಪೂರ್ಣವಾಗಿ ಕಾಂತಾರ ಸಿನಿಮಾವನ್ನೇ ಪ್ರದರ್ಶನ ಮಾಡಲಾಗ್ತಾ ಇದೆ. 5ಕ್ಕೆ 5 ಪ್ರದರ್ಶನ ಕೂಡ. ನಿನ್ನೆ ಶುಕ್ರವಾರ ಕಾಂತಾರ ಸಿನಿಮಾ ಇಲ್ಲಿ ಹೌಸ್ಫುಲ್, 5ಕ್ಕೆ 5 ಪ್ರದರ್ಶನ ಕೂಡ. ಅದೆಷ್ಟೋ ಮಂದಿ ಟಿಕೆಟ್ ಇಲ್ಲದೆ ಮನೆಗೆ ವಾಪಸ್ ಹೋಗಿದ್ದಾರೆ. ಒಂದಿಷ್ಟು ಮಂದಿ ಆನ್ಲೈನ್ ನಲ್ಲಿ ಟಿಕೆಟ್ ಅನ್ನ ನೋಡಿ ಇಲ್ಲ ಅಂತ ಹೇಳಿ ಇವತ್ತಿನ ಪ್ರದರ್ಶನವನ್ನ ಬುಕ್ ಮಾಡ್ಕೊಂಡಿದ್ದಾರೆ. ಆ ಮಟ್ಟದಲ್ಲಿ ರೆಸ್ಪಾನ್ಸ್ ಕಾಂತಾರ ಸಿನಿಮಾಗೆ ವ್ಯಕ್ತವಾಗಿದೆ. ನಿನ್ನೆ ಎಲ್ಲೂ ಅಂದ್ರೆ ಎಲ್ಲೂ ಕೂಡ ಟಿಕೆಟ್ ಇಲ್ಲ. ಇದೇ ಮೊನ್ನೆ ಬುಧವಾರ ಪ್ರೀಮಿಯರ್ ಕೂಡ ಖಾಲಿ ಇತ್ತು. ಗುರುವಾರದ ಟಿಕೆಟ್ ಕೂಡ ಆರಾಮಾಗಿ ಸಿಗ್ತಾ ಇತ್ತು. ಗುರುವಾರ ಬೆಳಗ್ಗೆ 10 ಗಂಟೆಯ ಹೊತ್ತಿಗೆ ಎಲ್ಲ ಚಿತ್ರಣ ಬುಡಮೇಲಾಯಿತು. ಟಿಕೆಟ್ ಮೊದಲೇ ಬುಕ್ಕಿಂಗ್ ಮಾಡಿದವರು ಸೇಫ್, ಇಲ್ಲದವರು 1 ವಾರ ಕಾಯ್ಬೇಕಿನ್ನು. ಈ ಮುರಳಿಗೋಕುಲ ಏನಿದೆ, ನಾನು ಸಿನಿಮಾವನ್ನ ವೀಕ್ಷಣೆ ಮಾಡಿದಂತ ಚಿತ್ರಮಂದಿರ, ಆ ಚಿತ್ರಮಂದಿರದಲ್ಲೂ ಟಿಕೆಟ್ ಇಲ್ಲ ಅಂತಾದ್ರೆ ಒಮ್ಮೆ ಊಹಿಸಿಕೊಳ್ಳಿ ಸಿನಿಮಾಗೆ ಯಾವ ಮಟ್ಟದಲ್ಲಿ ಕ್ರೇಜ್ ಇದೆ ಅಂತ. ಓಜಿ ಸಿನಿಮಾ ಪ್ರದರ್ಶನ ಕಾಣ್ತಾ ಇದ್ದಂತಹ ಓಜಿ ಸಿನಿಮಾವನ್ನ ಕಿಕ್ಔಟ್ ಮಾಡಿ ಸಂಪೂರ್ಣವಾಗಿ 5ಕ್ಕೆ 5 ಪ್ರದರ್ಶನದಲ್ಲೂ ಕೂಡ ಕಾಂತಾರ ಸಿನಿಮಾವನ್ನೇ ಪ್ರದರ್ಶನ ಮಾಡ್ತಾರಂತಾದ್ರೆ ಕಾಂತಾರ ಸಿನಿಮಾದ ಗತ್ತು ಹಾಗೆ ತಾಕತ್ತು ಯಾವ ಮಟ್ಟಕ್ಕೆ ಇರಬೇಡ. ಅದೇನೇ ಇರ್ಲಿ, ನಮ್ಮ ಕನ್ನಡದ ಸಿನಿಮಾ ಅತ್ಯದ್ಭುತವಾದಂತ ಸಿನಿಮಾ. ನೀವೊಂದು 250 ರೂಪಾಯಿ ಟಿಕೆಟ್ ಕೊಟ್ರೆ ಅದಕ್ಕೆ ಇನ್ನೂ 250 ರೂಪಾಯಿ ಕೊಡ್ಬೋದಂತ ಅನ್ಸುತ್ತೆ. ಆ ಮಟ್ಟದ ಸಿನಿಮಾ. ಪ್ರತಿಯೊಬ್ರು ಕೂಡ ಕುಟುಂಬ ಸಮೇತರಾಗಿ ಚಿತ್ರಮಂದಿರದಲ್ಲೇ ಈ ಸಿನಿಮಾವನ್ನ ವೀಕ್ಷಿಸಿ ಆನಂದಿಸಿ. ನಮಸ್ಕಾರ.